ಎಲ್ಲರಿಗೂ ನಮಸ್ಕಾರ. ನಾನು ದಯಾನಂದ್ ಸಕಲೇಶ್ಪುರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಜೀರ್ಣೋದ್ಧಾರಗೊಂಡ ಒಂದು ದೇವಸ್ಥಾನಗಳ ಯಾತ್ರೆ, ಜನಜಾಗೃತಿ ಯಾತ್ರೆಯನ್ನು ನಾವು ಈಗ ಉತ್ತರ ಕರ್ನಾಟಕದ ಕಡೆ ಸಾಗಿದೆ. ಕಳೆದ 6 ತಿಂಗಳಿಂದ ನಿರಂತರವಾಗಿ ಸುಮಾರು 140ಕ್ಕೂ ಹೆಚ್ಚು ದೇವಸ್ಥಾನಗಳ ಒಂದು ಇತಿಹಾಸವನ್ನು ನಾವು ತಿಳಿಸ್ತಾ ಬಂದಿದ್ದೇವೆ. ಈ ಮುಖಾಂತರ ನಮ್ಮ ಈಗ ಮುಂದಿನ ಪಯಣ ಬಿಜಾಪುರ, ಬೆಳಗಾವಿ, ಧಾರವಾಡ, ಕಲಬುರಗಿ ಜಿಲ್ಲೆಗಳ ಕಡೆ ಇದೆ. ಇಲ್ಲಿ ಸುಮಾರು ಒಂದು 10ಕ್ಕೂ ಹೆಚ್ಚು ದೇವಸ್ಥಾನಗಳಿದೆ. ಬನ್ನಿ ನೋಡೋಣ. ನಮ್ಮ ಮೊದಲ ದೇವಾಲಯ ಕಲಬುರಗಿ ಜಿಲ್ಲೆಯ ಶಾದಾಬಾದ್ ತಾಲೂಕಿನ ಹೊನಗುಂಟ ಒಂದು ಗ್ರಾಮ. ಈ ದೇವಾಲಯ ಭೀಮಾ ನದಿ ಮತ್ತು ಕಾಕಿ ನದಿಗಳ ಒಂದು ಸಂಗಮದಲ್ಲಿ ನೆಲೆಸಿರುವಂಥ ಅತ್ಯಂತ ಪವಿತ್ರವಾದ ಕ್ಷೇತ್ರ. ಪಾಕಿಸ್ತಾನದ ಇಂಗಲಾಂಬಿಕೆಯ ಪ್ರತಿರೂಪವೆಂದೇ ಕರೆಸಿಕೊಳ್ಳುವ ಈ ದೇವಾಲಯ ಸರಿಸುಮಾರು 1200 ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿದೆ. ಈ ದೇವಸ್ಥಾನದಲ್ಲಿ ನಾವು ಚಾಲುಕ್ಯರ ವಾಸ್ತುಶಿಲ್ಪವನ್ನು ಕಾಣಬಹುದು. ಕಲ್ಲಿನ ಪ್ರತಿಮೆಗಳಿಂದ ಕಂಗೊಳಿಸಿರುವ ಈ ಪುರಾತನ ಕ್ಷೇತ್ರ ಇಂದು ಧರ್ಮಸ್ಥಳ ಟ್ರಸ್ಟ್ ವತಿಯಿಂದ 2008ರಲ್ಲಿ ಸರಿಸುಮಾರು ಒಂದು 14 ಲಕ್ಷ ರೂಗಳೊಂದಿಗೆ ಜೀರ್ಣೋದ್ಧಾರಗೊಂಡು ಇಂದು ಭಕ್ತರನ್ನು ಸೆಳೆಯುತ್ತಿದೆ. ಅಲ್ಲಿಂದ ನಾವು ಸಾಗಿದ್ದು ಚಿತ್ತಾಪುರದ ಶ್ರೀ ಈಶ್ವರ ದೇವಾಲಯಕ್ಕೆ. ಸುತ್ತಲೂ ಪುರಾತನ ಕೋಟೆಗಳ ನಡುವೆ ಇರುವ ಈ ದೇವಸ್ಥಾನ ಶಿಲ್ಪಕಲೆ ಮಾತ್ರ ಅದ್ಭುತವಾಗಿದೆ. ಇತ್ತೀಚೆಗಷ್ಟೇ ಅಂದರೆ ಫೆಬ್ರವರಿ 15ನೇ ತಾರೀಕು 2026ರಂದು ಭವ್ಯವಾಗಿ ಜೀರ್ಣೋದ್ಧಾರಗೊಂಡು ಕಳಶೋತ್ಸವವನ್ನು ಕಂಡ ಈ ದೇವಾಲಯ ತನ್ನ ಸುತ್ತಮುತ್ತಲಿನ ಸವಾಲುಗಳ ನಡುವೆ ಸನಾತನ ಧರ್ಮದ ಗರಿಯನ್ನು ಎತ್ತಿ ಹಿಡಿಯುತ್ತಿದೆ. ನಮ್ಮ ಭಕ್ತಿಯ ಪಯಣದ ಮುಂದಿನ ನಿಲ್ದಾಣ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಸುಂದರವಾದ ಗ್ರಾಮ ಹಲಗುಣಿಕೆ. ಬಿಸಿಲ ನಡುವೆ ತಂಪಾದ ಹಸಿರನ್ನು ಹೊದ್ದು ನಿಂತಿರುವ ಈ ಗ್ರಾಮದಲ್ಲಿ ನೆಲೆಸಿದ್ದಾರೆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ. ಇಲ್ಲಿನ ಪ್ರತಿ ಕಲ್ಲಿನಲ್ಲೂ ಕಲೆ ಇದೆ. ಧರ್ಮಸ್ಥಳ ಧರ್ಮೋತ್ತರ ಟ್ರಸ್ಟಿಂದ ವತಿಯಿಂದ ಜೀರ್ಣೋದ್ಧಾರಗೊಂಡಿರುವ ಈ ದೇವಾಲಯ ಶಿಲ್ಪಕಲೆಯನ್ನು ಒಂದು ನೋಡುಗರ ಕಣ್ಮನವನ್ನು ಸೆಳೆಯುತ್ತದೆ. ಪುರಾತನ ಶೈಲಿಯನ್ನು ಉಳಿಸಿಕೊಂಡು ಹೊಸ ಮರಗನ್ನು ಪಡೆದಿರುವಂತಹ ಈ ಕೆತ್ತನೆಗಳು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಒಂದು ಸಾರುತ್ತವೆ. ಪ್ರಕೃತಿ ಮತ್ತು ಪರಮಾತ್ಮ ಒಂದಾದ ಈ ಸನ್ನಿಧಿಯಲ್ಲಿ ಮನಸ್ಸಿಗೆ ಸಿಗುವಂತಹ ಒಂದು ಶಾಂತಿ ಹೇಳಲು ಅಸಾಧ್ಯ. ಹಣೆಗುಣಿಕೆಯಲ್ಲಿರುವ ಈ ಶ್ರೀ ರಾಮಲಿಂಗೇಶ್ವರ ದರ್ಶನವನ್ನು ಪಡೆದ ನಮ್ಮ ಯಾತ್ರೆ ಒಂದು ಮರೆಯಲಾಗದ ನೆನಪು. ಬನ್ನಿ ನಮ್ಮ ಮುಂದಿನ ಪ್ರಯಾಣವನ್ನು ಮುಂದುವರಿಸೋಣ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿರುವ ಬೆಂಡೇವಾಡದಲ್ಲಿ ಪಾರ್ಶ್ವನಾಥ ಬಸದಿಯು ಒಂದು ಶಾಂತಿಯ ಪ್ರತೀಕವಾಗಿದೆ. ಇಲ್ಲಿನ ಜೈನ ದೇವಾಲಯಗಳ ಗೋಡೆಗಳ ಮೇಲೆ ಕೆತ್ತಲಾದ ಒಂದು ದೃಶ್ಯ ಇಡೀ ಜಗತ್ತಿಗೆ ಒಂದು ಶಾಂತಿಯ ಒಂದು ಪ್ರತೀಕವಾಗಿದೆ. ಹುಲಿ ಮತ್ತು ಹಸು ಒಂದೇ ಪಾತ್ರೆಯಲ್ಲಿ ನೀರನ್ನು ಕುಡಿಯುತ್ತಿರುವ ದೃಶ್ಯ ಮತ್ತು ಪರಸ್ಪರ ಮರಿಗಳಿಗೆ ಹಾಲುಣಿಸುತ್ತಿರುವಂಥ ದೃಶ್ಯ ಅದ್ಭುತವಾದ ಒಂದು ಕೆತ್ತನೆ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರಬೇಕೆಂಬ ಒಂದು ಸಂದೇಶವನ್ನು ಸಾರುತ್ತದೆ. ಈ ಒಂದು ಜೈನ ಬಸದಿಯೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟಿಂದ ಒಂದು ಜೀರ್ಣೋದ್ಧಾರಗೊಂಡಿದೆ. ನಮ್ಮ ಧರ್ಮಸ್ಥಳ ಜನಜಾಗೃತಿ ಯಾತ್ರೆಯ ಈ ಪಯಣದಲ್ಲಿ ಇಂದು ನಾವು ಬೆಳಗಾವಿ ಜಿಲ್ಲೆಯ ಮಮದಾಪುರ ಗ್ರಾಮದ ಸುಂದರವಾದ ಶ್ರೀ ಬಸವೇಶ್ವರ ದೇವಾಲಯ ದರ್ಶನ ಭಾಗ್ಯವನ್ನು ನಾವು ಪಡೆದೆವು. ತೆಂಗಿನ ಮರಗಳ ಸಾಲಿನ ಮಧ್ಯೆ ಇರುವ ಈ ಪ್ರಕೃತಿಯನ್ನು ನೆಲೆಸಿರುವ ದೇವಾಲಯ ನೋಡಿದಾಗ ಮನಸ್ಸಿಗೆ ಏನೋ ಒಂದು ದೈವಿಕ ಅನುಭವ ಆಗುತ್ತದೆ. ಇಲ್ಲಿ ಅದ್ಭುತವಾದ ಕೆತ್ತನೆಗಳು, ಪುರಾತನ ಶೈಲಿಯ ನಿರ್ಮಾಣ ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಸಮೃದ್ಧವಾಗಿತ್ತು ಅನ್ನೋದನ್ನು ತೋರಿಸುತ್ತದೆ. ಈ ದೇವಾಲಯ ಕೇವಲ ಪೂಜೆಯ ಸ್ಥಳವಲ್ಲ, ಇದು ಭಕ್ತಿ, ಸಂಸ್ಕೃತಿ ಮತ್ತು ಸಮಾಜ ಸೇವೆಯ ಕೇಂದ್ರವಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪ್ರೇರಣೆಗೊಂಡು ಇಲ್ಲಿ ಸ್ಥಾಪಿತವಾಗಿರುವ ಶುದ್ಧ ಗಂಗಾ ಕುಡಿಯುವ ನೀರಿನ ಘಟಕ ನಿಜಕ್ಕೂ ಜನರಿಗೆ ಒಂದು ಉಪಯೋಗವಾಗಿದೆ. ಕೇವಲ 5 ರೂಪಾಯಿಗೆ 20 ಲೀಟರ್ ಶುದ್ಧ ನೀರನ್ನು ಕೊಡುವ ಮೂಲಕ ಗ್ರಾಮಸ್ಥರ ಒಂದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೋರುತ್ತದೆ. ಇಂತಹ ಸೇವೆಗಳ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳವು ನಿಜವಾಗಿಯೂ ಜನಜೀವನದ ದಾರಿದೀಪವಾಗಿ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಂಧುಗಳೇ, ನೆನಪಿಡಿ, ಈ ನಮ್ಮ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಕೇವಲ ಒಂದು ಪ್ರವಾಸವಲ್ಲ, ಇದು ನಮ್ಮ ಮರೆಯಾಗುತ್ತಿರುವ ಸಂಸ್ಕೃತಿಯನ್ನು ಮರುಸ್ಥಾಪಿಸುವ ಒಂದು ಧರ್ಮೋತ್ಥಾನದ ಪಯಣ. ಬೆಂಗಳೂರಿಂದ ಆರಂಭವಾಗಿ ಸುಮಾರು 500 ಕಿಲೋಮೀಟರ್ಗಳಷ್ಟು ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ಉತ್ತರ ಕರ್ನಾಟಕದ ಸುಡುವ ಬಿಸಿಲು, ಪಯಣದ ಆಯಾಸ, 10 ಸವಾಲುಗಳಿದ್ದವು. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆ ಪವಿತ್ರ ಶಕ್ತಿ ಮತ್ತು ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಒಂದು ಆಶೀರ್ವಾದ ನಮ್ಮನ್ನು ಮುನ್ನಡೆಸಿತ್ತು. ಪಾಳು ಬಿದ್ದ ಗುಡಿಗಳಿಗೆ ಜೀವ ತುಂಬುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ನ ಈ ಮಹತ್ ಕಾರ್ಯದಲ್ಲಿ ಅಳಿಲು ಸೇವೆಯಾಗಿ ನಾವು ಪಾಲ್ಗೊಳ್ತಿರುವಂಥದ್ದು ನಮ್ಮೊಂದು ಸಾರ್ಥಕವಾದ ಜನ್ಮ ಅನ್ನಿಸ್ತು. ಈಗಾಗಲೇ ಒಂದು 140ಕ್ಕೂ ಹೆಚ್ಚು ಒಂದು ವಿಡಿಯೋ ಚಿತ್ರೀಕರಣವನ್ನು ನಾವು ನಿಮ್ಮ ಮುಂದಿಟ್ಟಿದ್ದೇವೆ. ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ಇತಿಹಾಸ ವೈಭವಗಳೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೂ ನಮ್ಮ ಸಂಸ್ಕೃತಿಯನ್ನು ಗೌರವಿಸೋಣ, ಧರ್ಮವನ್ನು ರಕ್ಷಿಸೋಣ. ಜೈ ಮಂಜುನಾಥ.